ಸ್ನೇಹಿತರೆ ನಮಸ್ಕಾರ. ಕಳೆದ ವಾರ ಕಂಪ್ಲೀಟಾಗಿ ಸೈಲೆಂಟ್ ಆಗಿದ್ದಂಥ ಅಶ್ವಿನಿ ಗೌಡ ಈ ವಾರ ಕಂಪ್ಲೀಟಾಗಿ ವೈಲೆಂಟ್ ಆಗಿದ್ದಾರೆ. ವಾರದ ಆರಂಭದಲ್ಲೇ ಅಶ್ವಿನಿ ಗೌಡ ತಮ್ಮ ಅಸಲಿ ಮುಖವನ್ನು ಈಗ ತೆರೆದಿಟ್ಟಿದ್ದಾರೆ. ಕಳೆದ ವಾರ ಕಂಪ್ಲೀಟಾಗಿ ಯಾವ ವಿಚಾರದ ಬಗ್ಗೆನೂ ಕೂಡ ಅಷ್ಟಾಗಿ ಮಾತನಾಡದಂತಹ ಸೈಲೆಂಟ್ ಆಗಿದ್ದಂಥ ಅಶ್ವಿನಿ ಗೌಡ ಈ ಬಾರಿ ಮಾತನಾಡುವಂತೆ ಮಾಡಿದ್ದು ಚೈತ್ರ ಕುಂದಾಪುರ. ಕಳೆದ ವಾರ ಇದೇ ಚೈತ್ರ ಕುಂದಾಪುರಗೆ ಬಕೆಟ್ ಹಿಡಿಯುವಂಥ ಕೆಲಸವನ್ನು ಅಶ್ವಿನಿ ಗೌಡ ಮಾಡಿದರು. ಯಾಕಂತ ಹೇಳಿದ್ರೆ ಅಶ್ವಿನಿ ಗೌಡಗೆ ಎಲ್ಲದೂ ಕೂಡ ಕರೆಕ್ಟಾಗಿ ಗೊತ್ತಿದೆ. ಯಾರನ್ನು ಎಲ್ಲಿ ಹೇಗೆ ಕಂಟ್ರೋಲ್ ಮಾಡಬೇಕು, ಯಾರನ್ನು ಎಲ್ಲಿ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು, ಯಾರಿಗೆ ಎಲ್ಲಿ ಬಕೆಟನ್ನು ಹಿಡಿಬೇಕು, ಯಾರನ್ನು ಎಲ್ಲಿ ಎದುರು ಹಾಕ್ಕೊಳ್ಬೇಕು ಎಲ್ಲವೂ ಕೂಡ ಗೊತ್ತಿದೆ. ಹಾಗೆಯೇ ಯಾರನ್ನು ಎದುರು ಹಾಕಿಕೊಂಡ್ರೆ ಲಾಭ ಜಾಸ್ತಿ, ಯಾರನ್ನು ಎದುರು ಹಾಕಿಕೊಳ್ಳದೇ ಇದ್ದರೆ ಅದು ಲಾಭ ಹೆಚ್ಚು ಅನ್ನುವಂತಹ ಸಂಪೂರ್ಣ ಲೆಕ್ಕಾಚಾರವನ್ನು ಮಾಡ್ತಿರುವಂಥ ಅಶ್ವಿನಿ ಗೌಡ ಈ ವಾರ ಮಾತ್ರ ಒಂದು ರೀತಿಯಲ್ಲಿ ಈಗ ಎಲ್ಲವನ್ನು ಕೂಡ ಕಳೆದುಕೊಂಡ ಅಥವಾ ಕಂಪ್ಲೀಟಾಗಿ ಬಾಯಿ ಮುಚ್ಚಿದ ಗೊಂಬೆಯ ರೀತಿಯಾಗಿದ್ದಾರೆ. ಅಂದರೆ ಅಶ್ವಿನಿ ಗೌಡನಿಂದ ಪ್ರಮುಖವಾದಂಥ ಅಧಿಕಾರವನ್ನೇ ಈಗ ಚೈತ್ರ ಕುಂದಾಪುರ ಕಸಿದುಕೊಂಡಿದ್ದಾರೆ. ಅದಕ್ಕೆ ಕಾರಣವೂ ಕೂಡ ಇದೆ. ಹಾಗಾದರೆ ಅಶ್ವಿನಿ ಲೆಕ್ಕಾಚಾರ ಉಲ್ಟಾ ಆಗಿದ್ದೆಲ್ಲಿ, ಅಶ್ವಿನಿ ಗೌಡ ಎಲ್ಲಿ ಯಾಮಾರಿದ್ರು ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಸೀಸನ್ 12ರ ಮನೆಯಲ್ಲಿರುವಂಥ ಸ್ಪರ್ಧಿಗಳು ಎಲ್ಲರೂ ಕೂಡ ಖತರ್ನಾಕ್ಗಳೇ. ಒಬ್ಬರು ಹಾಸಿಗೆಯ ಕೆಳಗೆ ನುರಿತಿದೆ, ಇನ್ನು ಕೆಲವರು ರಂಗೋಲಿಯ ಕೆಳಗೆ ನುಸುಳುವಂಥವ್ರು. ಇಂಥವರ ನಡುವೆ ಈಗ ಇರುವಂತಹ ಸ್ಪರ್ಧಿಗಳು ತಮ್ಮ ಲೆಕ್ಕಾಚಾರಗಳನ್ನು ಹಾಕಿಕೊಂಡು ಆಟವನ್ನು ಆಡ್ತಿರುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಲೆಕ್ಕಾಚಾರಗಳು ಉಲ್ಟಾ ಆಗೋದು ಕೂಡ ಇದೆ. ಹಾಗೆಯೇ ಈಗ ನಾನು ಹೇಳ್ತಿರುವಂಥ ಲೆಕ್ಕವೂ ಕೂಡ ಹಾಗೆ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಇಲ್ಲಿ ಅಸಲಿಗೆ ಈ ಲೆಕ್ಕಾಚಾರದ ಆಟ ನಡೀತಾ ಇದ್ದಿದ್ದು ಯಾರ ನಡುವೆ ಅಂತೇಳಿ ಕೇಳಿದ್ರೆ ಅದು ಅಶ್ವಿನಿ ಗೌಡ ಮತ್ತು ಚೈತ್ರ ಕುಂದಾಪುರ ನಡುವೆ. ಎಸ್, ಕಳೆದ ವಾರದಿಂದ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಚೈತ್ರ ಕುಂದಾಪುರ ಈಗ ತಮ್ಮ ಅಸಲಿ ಆಟವನ್ನು ತೋರಿಸಿದ್ದಾರೆ. ಆದರೆ ಈ ಅಸಲಿ ಆಟವನ್ನು ತೋರಿಸ್ತಾರೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ದಂತಹ ಅಶ್ವಿನಿ ಗೌಡ ಮಾತ್ರ ಚೈತ್ರ ಕುಂದಾಪುರಗೆ ಕಳೆದ ವಾರ ಬಕೆಟ್ ಹಿಡಿಯುವಂಥ ಕೆಲಸವನ್ನು ಮಾಡಿದರು. ಬಹುಶಃ ಆ ಬಕೆಟು ಈಗ ವರ್ಕೌಟ್ ಆಗಿಲ್ಲ ಅನ್ನೋದು ಅಶ್ವಿನಿಗೆ ಅರ್ಥ ಆದಂತಿದೆ. ಇನ್ಫ್ಯಾಕ್ಟ್ ಕಳೆದ ವಾರ ಕಂಪ್ಲೀಟಾಗಿ ಅಶ್ವಿನಿ ಗೌಡ ಸೈಲೆಂಟ್ ಆಗಿದ್ದರು. ಯಾರ ಜೊತೆಗೂ ಕೂಡ ಕಿತ್ತಾಟವಾಗಲಿ ಜಗಳವಾಗಲಿ ಹೆಚ್ಚು ಮಾಡಲಿಲ್ಲ. ತಾವಾಯಿತು ತಮ್ಮ ಪಾಡಾಯಿತು ಅಂತೇಳಿ ಸುಮ್ಮನಿದ್ರು. ಆದರೆ ಅಶ್ವಿನಿ ಗೌಡ ವ್ಯಕ್ತಿತ್ವ ಇದಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಎಲ್ಲವನ್ನೂ ಕೂಡ ಪ್ರತಿಭಟಿಸುವಂತಹ, ತಾನು ಹೇಳಿದ್ದೇ ಆಗಬೇಕು ಅನ್ನುವಂತಹ, ಹಠ ಹಿಡಿದು ಕೂರುವಂತಹ ಮನಸ್ಥಿತಿಯನ್ನು ಹೊಂದಿರುವಂತಹ ವ್ಯಕ್ತಿ ಈ ಅಶ್ವಿನಿ ಗೌಡ. ಬಿಗ್ ಬಾಸ್ ಮನೆಯ ಅಸಲಿ ವಿಲನ್ ಈ ಅಶ್ವಿನಿ ಗೌಡ. ಆದರೆ ಅಶ್ವಿನಿ ಗೌಡಗೆ ಈಗ ಸಾಥ್ ಕೊಡೋದಕ್ಕೆ ಯಾರೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಜಾಹ್ನವಿ ಕೂಡ ಹೊರಗಡೆ ಹೋಗಿರುವಂಥದ್ದು ಅಶ್ವಿನಿ ಗೌಡಗೆ ಎಲ್ಲೋ ಒಂದು ಕಡೆ ಒಂಟಿತನ ಕಾಡ್ತಿದೆ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಅಶ್ವಿನಿ ಗೌಡ ತಮ್ಮ ಸರ್ವೈವಲ್ಗಾಗಿ ಕೆಲವೊಂದಷ್ಟು ರಣತಂತ್ರವನ್ನು ಆ್ಯಸ್ ಇಟ್ ಈಸ್ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಕಳೆದ ವಾರನೂ ಕೂಡ ತಮ್ಮ ರಣತಂತ್ರವನ್ನು ರೂಪಿಸುವಂಥ ಪ್ರಯತ್ನವನ್ನು ಮಾಡಿದರು. ಅದರ ಭಾಗವಾಗಿಯೇ ಕಳೆದ ವಾರ ನಡೆದಂತಹ ನಾಮಿನೇಷನ್ನ ಪ್ರಕ್ರಿಯೆಯಲ್ಲಿ ಅಶ್ವಿನಿ ಗೌಡ ಇಟ್ಟಂಥ ಹೆಜ್ಜೆ ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು. ಏನದು ಅಂತೇಳಿ ಕೇಳಿದರೆ, ಅಶ್ವಿನಿ ಗೌಡ ಕಳೆದ ವಾರ ಒಂದು ಡಿಸಿಷನನ್ನು ತೆಗೆದುಕೊಳ್ತಾರೆ. ಏನು, ಉತ್ತಮವನ್ನು ಕೊಡುವಂತಹ ಸಂದರ್ಭದಲ್ಲಿ ಈಕೆ ಉತ್ತಮವನ್ನು ಕೊಟ್ಟಿದ್ದು ಚೈತ್ರ ಕುಂದಾಪುರ ಅವರಿಗೆ. ಅದಕ್ಕೆ ಕಾರಣವೂ ಕೂಡ ಇದೆ. ಚೈತ್ರ ಕುಂದಾಪುರವನ್ನು ಎದುರು ಹಾಕಿಕೊಳ್ಳೋದು ಬೇಡ ಅನ್ನೋದು ಈ ಅಶ್ವಿನಿ ಗೌಡ ಲೆಕ್ಕಾಚಾರ ಆಗಿತ್ತು. ಚೈತ್ರ ಜೊತೆಗೆ ತಾನು ಕ್ಲೋಸ್ ಆಗಿದ್ದರೆ ಚೈತ್ರಗೂ ಕೂಡ ಕೆಡ್ಡವನ್ನು ತೋಡ್ಬೋದು, ಜೊತೆಗೆ ಬಿಗ್ ಬಾಸ್ ಮನೆಗೂ ಕೂಡ ಕೆಡ್ಡವನ್ನು ತೋಡ್ಬೋದು. ಎರಡು ಆಪೋಸಿಟ್ ಡೈರೆಕ್ಷನ್ನ ಶಕ್ತಿಗಳು ಒಂದಾದರೆ ಅದರ ಎದುರುಗಡೆ ಇರುವಂತಹ ಶಕ್ತಿಗಳಿಗೆ ಒಂದು ರೀತಿಯಲ್ಲಿ ನಡುಕ ಶುರು ಆಗ್ತದೆ. ಬೆಂಕಿಯ ಕೆನ್ನಲಿಗೆ ಇಡೀ ಮನೆಯನ್ನು ಆವರಿಸ್ತದೆ. ಇಡೀ ಮನೆಗೆ ಬೆಂಕಿಯನ್ನು ಹಚ್ಬೋದು, ನಾವು ಅದರಲ್ಲಿ ಚಳಿ ಕಾಯಿಸ್ಕೊಳ್ಬಹುದು ಅನ್ನುವಂಥದ್ದು ಅಶ್ವಿನಿ ಗೌಡ ಲೆಕ್ಕಾಚಾರ ಆಗಿತ್ತು. ಆದರೆ ಆಕೆ ಗೊತ್ತೇ ಇಲ್ಲ ಈ ಚೈತ್ರ ಕುಂದಾಪುರ ಬಲೆಗೂ ಕೂಡ ಬೀಳುವಂತಹ ಮೀನಲ್ಲ ಅನ್ನುವಂಥದ್ದು. ಹೌದು, ಚೈತ್ರ ಕುಂದಾಪುರ ಅಷ್ಟು ಈಸಿಯಾಗಿ ಇವರ ಬಲೆಗೆ ಬೀಳೋದಿಲ್ಲ ಅನ್ನೋದು ಬಹುಶಃ ಈಗ ಈ ಅಶ್ವಿನಿ ಗೌಡಗೆ ಅರಿವಾದಂತಿದೆ. ಆ ಕಾರಣಕ್ಕೋಸ್ಕರನೇ ಚೈತ್ರ ಕುಂದಾಪುರ ಕೊಟ್ಟಂತಹ ಒಂದೇ ಒಂದು ಏಟು ಅಶ್ವಿನಿ ಗೌಡ ಮರಗುವಂತೆ ಮಾಡಿದೆ. ಒಂದು ರೀತಿಯಲ್ಲಿ ಈಗ ಒದ್ದಾಡುವಂತೆ ಮಾಡಿದೆ. ನೀರಿನಿಂದ ಹೊರಗಡೆ ಬಂದಂತಹ ಮೀನು ಹೇಗೆ ಒದ್ದಾಡುತ್ತೋ ಹಾಗೆ ಅಶ್ವಿನಿ ಗೌಡ ಒದ್ದಾಡ್ತಿದ್ದಾರೆ. ಅದಕ್ಕೆ ಕಾರಣ ಅಶ್ವಿನಿ ಗೌಡರಿಂದ ಪ್ರಮುಖವಾದಂಥ ಅಧಿಕಾರವನ್ನೇ ಚೈತ್ರ ಕುಂದಾಪುರ ಕಸಿದುಕೊಂಡಿತ್ತು. ಏನು ಹೇಳ್ತೀನಿ ನೋಡಿ. ಈ ವಾರ ಬಿಗ್ ಬಾಸ್ ಮನೆಯನ್ನು ಹಾರರ್ ಥೀಮ್ನೊಂದಿಗೆ ಬದಲಾಯಿಸಲಾಗಿದೆ. ವಿಲನ್ ಅನ್ನುವಂಥ ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗಿದೆ. ಈ ವಾರ ಅಭಿಷೇಕ್ ಸ್ಪಂದನ ಜೋಡಿ ಕ್ಯಾಪ್ಟನ್ ಆಗಿದ್ರು. ಆದರೆ ಅಭಿಷೇಕ್ ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದು ಇದೀಗ ಸ್ಪಂದನ ಅವರ ಬದಲಿಗೆ ಚೈತ್ರ ಕುಂದಾಪುರ ಕ್ಯಾಪ್ಟನ್ ಆಗಿದ್ದಾರೆ.
ಹೌದು, ಸ್ಪಂದನ ಕಾಲಿಗೆ ಪೆಟ್ಟು ಮಾಡಿಕೊಂಡಾಗ ಅವರ ಪರವಾಗಿ ಆಡಿದಂಥ ಚೈತ್ರ ಕುಂದಾಪುರಗೆ ವಿಲನ್ ಬಿಗ್ ಆಫರನ್ನು ಕೊಡ್ತಾರೆ. ಆಫರನ್ನು ಒಪ್ಪಿಕೊಂಡಂಥ ಚೈತ್ರ ಕುಂದಾಪುರ ಈಗ ಮನೆಯ ಹೊಸ ಕ್ಯಾಪ್ಟನ್ ಆಗಿದ್ದಾರೆ. ಇದರ ಜೊತೆಗೆ ನಾಮಿನೇಷನ್ ಟಾಸ್ಕ್ ಕೂಡ ಶುರುವಾಗಿದೆ. ಚೈತ್ರ ಕುಂದಾಪುರ ಸೂಚಿಸುವಂತಹ ಗ್ಯಾಂಗ್ ಮೆಂಬರ್ಸ್ನಲ್ಲಿ ಒಬ್ಬರಂತೆ ಮುಂದೆ ಬರಬೇಕು. 0ಯಿಂದ 5 ಟೋಪಿಗಳಲ್ಲಿ ಯಾವ ಸ್ಪರ್ಧಿಗೆ ಯಾವ ಟೋಪಿಯನ್ನು ಚೈತ್ರ ಸೂಚಿಸ್ತಾರೋ ಅವರು ತಮ್ಮ ಟೋಪಿಯಲ್ಲಿನ ನಂಬರನ್ನು ಸೂಚಿಸುವಷ್ಟು ಗ್ಯಾಂಗ್ ಮೆಂಬರನ್ನು ಪೂಲ್ ಒಳಗೆ ತಳ್ಳಿ ಸರಿಯಾದಂಥ ಕಾರಣವನ್ನು ಕೊಟ್ಟು ನಾಮಿನೇಟನ್ನು ಮಾಡಬೇಕು. ತಮಗೆ 0 ನಂಬರ್ ಟೋಪಿ ಸಿಕ್ಕರೆ ಆ ಸ್ಪರ್ಧಿ ಯಾರನ್ನೂ ಕೂಡ ನಾಮಿನೇಟ್ ಮಾಡುವಂತಿಲ್ಲ ಅಂತೇಳಿ ವಿಲನ್ ಸೂಚಿಸ್ತಾರೆ. ಚೈತ್ರ ಅವರು ಮೊದಲಿಗೆ ಅಶ್ವಿನಿ ಅವರನ್ನು ಕರೆದು ಅವರಿಗೆ 0 ನಂಬರ್ನ ಕ್ಯಾಪನ್ನು ಕೊಟ್ಟು ಅಶ್ವಿನಿ ಅವರಿಗೆ ನಾಮಿನೇಟ್ ಮಾಡಲು ಈ ಅವಕಾಶ ಯಾಕೆ ಸಿಗ್ತಿಲ್ಲ ಅಂತೇಳಿ ಹೇಳ್ತಾರೆ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವರಿಗೆ ತುಂಬ ಗೊಂದಲವಿದೆ. ಧ್ರುವಂತ್ ಯಾವ ಹೆಸರನ್ನು ಹೇಳಿದ್ರೋ ಅದೇ ಅಂತೇಳಿ ಹೇಳ್ತಾರೆ. ಬೇರೆ ಯಾವ ಹೆಸರನ್ನು ಕೂಡ ತಗೊಂಡು ಅವರು ಅವರದ್ದೇ ಆದಂಥ ಅಭಿಪ್ರಾಯವನ್ನು ತಗೊಂಡ್ರು ಅಂತೇಳಿ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಅಶ್ವಿನಿ ಅವರಿಗೆ 0 ಕ್ಯಾಪನ್ನು ಕೊಡ್ತಾ ಇದ್ದೀನಿ. ಅಶ್ವಿನಿ ಅವರು ಈ ವಾರ ನಾಮಿನೇಷನ್ ಮಾಡುವಂತಿಲ್ಲ ಅನ್ನುವಂತಹ ಒಂದು ಆಪ್ಷನನ್ನು ಇಲ್ಲಿ ಕೊಟ್ಟು ಬಿಡ್ತಾರೆ. ಇಂಥದ್ದೊಂದು ಶಾಕನ್ನು ಅಶ್ವಿನಿಗೆ ಚೈತ್ರ ಕೊಡ್ತಾರೆ. ಯಾವಾಗ ಚೈತ್ರ ಕುಂದಾಪುರ ಇಂಥದ್ದೊಂದು ಆಪ್ಷನನ್ನು ಅಶ್ವಿನಿಗೆ ಕೊಡ್ತಾರೋ ಸಹಜವಾಗಿ ಇದು ಬಿಗ್ ಬಾಸ್ ಮನೆಯಲ್ಲಿ ಒಂದು ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ತದೆ. ಅಶ್ವಿನಿ ಪಿತ್ತ ನೆತ್ತಿಗೆ ಇರ್ತದೆ. ಅಶ್ವಿನಿ ಕಿರಿಚಾಡಿ ಕೂಗಾಡಿ ರಾಮಾಯಣವನ್ನು ಮಾಡೋದಕ್ಕೆ ಕಾರಣವಾಗ್ತದೆ. ಅಲ್ಲಿಂದ ನಾಮಿನೇಟ್ ಮಾಡುವಂಥ ಅಧಿಕಾರವನ್ನು ಅಶ್ವಿನಿ ಗೌಡರಿಂದ ಚೈತ್ರ ಕುಂದಾಪುರ ಕಿತ್ತುಕೊಳ್ತಾರೆ. ಇದಕ್ಕೆ ಅಶ್ವಿನಿ ಗೌಡ ಹೇಳ್ತಾರೆ, ನಾನೊಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ. ನಿಮ್ಮ ಜೊತೆಗೆ ಚರ್ಚೆ ಮಾಡಬೇಕಾದ್ರೆ ನಾವು ನಾಮಿನೇಷನನ್ನು ಕ್ಯಾಪ್ಟನ್ ಹತ್ರನೇ ಚರ್ಚೆ ಮಾಡಬೇಕು ಅಂತ ಹೇಳಿ ಎಲ್ಲಿಯೂ ಕೂಡ ವಿಲನ್ ಹೇಳಿರಲಿಲ್ಲ, ಅಥವಾ ನಮ್ಮ ನಿರ್ಧಾರವನ್ನು ಕ್ಯಾಪ್ಟನ್ಗೆ ತಿಳಿಸ್ಬೇಕು ಅಂತಲೂ ಕೂಡ ಹೇಳಿರಲಿಲ್ಲ. ನಾನು ನಿಮ್ಮ ಬಳಿ ಬಂದು ಡಿಸ್ಕಷನ್ ಮಾಡಬೇಕಾದ್ರೆ ಬಿಗ್ ಬಾಸ್ ಕನ್ನಡ 12 ಕಂಟೆಸ್ಟೆಂಟ್ಗಳಿಗೆ ಬಹಳ ಗೊಂದಲವಿದೆ. ಯಾಕಂದರೆ ನೀವು ಟಾಸ್ಕ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಿಲ್ಲ, ಅದಕ್ಕೆ ಅಲ್ವಾ ನಮ್ಮಂತಹ ಎಕ್ಸ್ಪೀರಿಯನ್ಸ್ ಇರೋರನ್ನು ಇಲ್ಲಿಗೆ ಕಳಿಸಿರೋದು ಅಂತೇಳಿ ಹೇಳ್ತೀರಾ. ನೀವು ಉಲ್ಲೇಖ ಮಾಡಬೇಕಾದ್ರೆ ಈ ಪದ ಬಳಕೆ ಮಾಡಿದ್ರಿ. ನಾವು ಇಲ್ಲಿ ಯಾರೂ ಕೂಡ ಡಮ್ಮಿಗಳಲ್ಲ, ಹಾಗಾಗಿ ನಿಮ್ಮ ಹೇಳಿಕೆಯನ್ನು ನಾನು ನಿರಾಕರಿಸ್ತೀನಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಕೂಡ ಹೇಳ್ತಾರೆ. ಆದರೆ ಏನೇ ಹೇಳಿದ್ರು, ಈಗೇನೇ ಬಾಯಿ ಬಡ್ಕೊಂಡ್ರು ಬಟ್ ಪ್ರಯೋಜನ ಏನೂ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅಲ್ಲಿಗೆ ಅಶ್ವಿನಿ ಗೌಡ ಈ ವಾರ ನಾಮಿನೇಷನ್ ಮಾಡುವಂತಹ ಪ್ರಕ್ರಿಯೆಯಿಂದ ದೂರ ಉಳಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಪ್ಷನ್ ಇಲ್ಲ ರೀ, ಯಾರನ್ನೂ ಕೂಡ ನಾಮಿನೇಟ್ ಮಾಡುವಂತಹ ಅಧಿಕಾರನೇ ಇಲ್ಲ. ಸೊ ದಟ್ಟು ಈ ವಾರ ಮತ್ತೆ ಹಲ್ಲು ಕಿತ್ತಂತಹ ಹಾವಿನ ರೀತಿ ಅಶ್ವಿನಿ ಗೌಡ ಆಗಿಬಿಟ್ಟಿದ್ದಾರೆ. ಕಳೆದ ವಾರ ತುಂಬ ಸೈಲೆಂಟ್ ಆಗಿದ್ರು, ಈ ವಾರ ವೈಲೆಂಟ್ ಆಗಬೇಕು ಅಂತ ಹೇಳಿದ್ರು. ಬಟ್ ಅದಕ್ಕೆ ಚೈತ್ರ ಅವಕಾಶನೇ ಕೊಡಲಿಲ್ಲ. ಅಲ್ಲಿಗೆ ಚೈತ್ರ ಕುಂದಾಪುರಕ್ಕೆ ಅಶ್ವಿನಿ ಹಿಡಿದಂಥ ಬಕೆಟು ಪ್ರಯೋಜನಕ್ಕೆ ಬರಲಿಲ್ಲ. ಅಶ್ವಿನಿ ಗೌಡ ಮಾಡಿದಂಥ ಅಷ್ಟೂ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಯಿತು. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು. ಏನು ಹೇಳಿ, ಚೈತ್ರ ಕುಂದಾಪುರ ಏನು ಪಾಯಿಂಟ್ ಮಾಡಿಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ರು ಅದು ಮೊದಲಿಗೆನೆ ಸಕ್ಸಸ್ ಆಗಿದೆ. ಮೊದಲಿಗೆನೆ ಸರಿಯಾದಂತಹ ಒಂದು ಹಕ್ಕಿಯನ್ನೇ ಹೊಡೆದಿದ್ದಾರೆ ಚೈತ್ರ ಕುಂದಾಪುರ. ಎಲ್ಲಿ ಹೊಡಿಬೇಕೋ ಅಲ್ಲೇ ಹೊಡೆದಿದ್ದಾರೆ. ಇದಕ್ಕೆ ಟ್ಯಾಲೆಂಟೆಡ್ ಕ್ಯಾಂಡಿಡೇಟ್ ಅಥವಾ ಸ್ಪರ್ಧಿ ಅಂತೇಳಿ ಚೈತ್ರರನ್ನು ಕರೆಯುವಂಥದ್ದು. ಎಲ್ಲಿ ಹೇಗೆ ಯಾರನ್ನು ಮುಗಿಸ್ಬೇಕು ಅನ್ನೋದು ಚೈತ್ರಗೆ ಪಕ್ಕ ಗೊತ್ತು. ಅದನ್ನು ಈಗ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಲ್ಲಿಗೆ ಚೈತ್ರ ಮಾಡಿದಂತಹ ಈ ಪ್ಲಾನ್ ಬಗ್ಗೆ ಸಾಕಷ್ಟು ಜನರಿಗೆ ಖುಷಿ ಇದೆ. ನಿಮಗೂ ಕೂಡ ಖುಷಿ ಇದೆಯಾ? ನಿಮ್ಮ ಅಭಿಪ್ರಾಯ ಏನು? ಚೈತ್ರ ಅಶ್ವಿನಿ ಗೌಡ ಬಾಯಿ ಮುಚ್ಚಿಸಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.